ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಗೊಂದಲ ಇರ್ತದೆ. ಅಂದರೆ ಯಾವ ಕೋರ್ಸ್ಗೆ ಹೋಗಬೇಕು ಅನ್ನೋ ಒಂದು ಸ್ಪಷ್ಟನೆ ಇರೋದಿಲ್ಲ. ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ನಾನು ಪ್ಯೂರ್ ಗೌರ್ಮೆಂಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕರೆ ಮೆಡಿಕಲ್ ಹೋಗ್ತೀನಿ, ನಾನು ಈ 12 ಲ್ಯಾಕ್ 22 ಲ್ಯಾಕ್ 25 ಲ್ಯಾಕ್ ನಿಮಗೆಲ್ಲ ಗೊತ್ತಿರಬೇಕು, ಈ ಪ್ರೈವೇಟ್ ಸೀಟು ಸಿಕ್ಕರೆ ಹೋಗೋದಿಲ್ಲ ಅಂತ. ಹಾಗಾದರೆ ಏನು ಮಾಡ್ತಾರೆ? ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ನಮ್ಮ ಊರಲ್ಲಿ ಅಥವಾ ನಮ್ಮ ಒಂದು ಸ್ಥಳಕ್ಕೆ ಸಮೀಪವಾದ ಒಂದು ಕಾಲೇಜಲ್ಲಿ, ಒಳ್ಳೆಯ ಕಾಲೇಜಲ್ಲಿ ನನಗೆ ಕಂಪ್ಯೂಟರ್ ಸೈನ್ಸ್ ಸಿಕ್ಕರೆ ಅದಕ್ಕೆ ಹೋಗ್ತೀನಿ, ಅಥವಾ ಡೆಂಟಲ್ ಸಿಕ್ಕರೆ ಅದಕ್ಕೆ ಹೋಗ್ತೀನಿ. ಹೀಗೆ ಒಂದು ಅವರಲ್ಲಿ ನಿರ್ದಿಷ್ಟವಾಗಿ ಯಾವ ಕೋರ್ಸ್ಗೆ ಹೋಗಬೇಕು ಅನ್ನೋದು ಇರೋದಿಲ್ಲ. ಇಂಥ ಗೊಂದಲ ಇದ್ದಾಗ ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ? ನಾವು ಆಪ್ಷನ್ ಎಂಟ್ರಿಯಲ್ಲಿ ಎಲ್ಲ ಮಿಕ್ಸ್ ಆಗಿ ಹಾಕ್ಬೋದಾ? ಇಂಜಿನಿಯರ್ ಕೂಡ ಹಾಕ್ಕೊತೀನಿ, MBBS ಕೂಡ ಹಾಕ್ಕೊತೀನಿ, BDS ಹಾಕ್ತೀನಿ, ಅಗ್ರಿಕಲ್ಚರ್ ಹಾಕ್ತೀನಿ, ಹೀಗೆಲ್ಲ ಹಾಕ್ಬೋದಾ ಅಂತ. ಒಂದೇ ಪೋರ್ಟಲಲ್ಲಿ ನೀವು ಬೇರೆ ಬೇರೆ ಟ್ಯಾಬ್ ಯೂಸ್ ಮಾಡಿ ಈ ರೀತಿ ಮಿಕ್ಸ್ಡ್ ಆಪ್ಷನ್ ಎಂಟ್ರಿಯನ್ನು ಹಾಕ್ಬೋದು. ಮತ್ತು ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ನಾನು ಕೇಳಿದೆ, ಈಗ BE ಮಾಡಿದರೆ ಏನು ಜಾಬ್ ಸಿಗ್ತಾ ಇಲ್ಲ, ಅದಕ್ಕೆ ನಾನು ಸುಮ್ಮನೆ BSc ಅಗ್ರಿ ಮಾಡಲಾ, ಅಥವಾ ವೆಟರ್ನರಿ ಮಾಡಲಾ, ಅಥವಾ ಫಾರ್ಮಸಿ ಮಾಡಲಾ, ಹೀಗೆಲ್ಲ ತುಂಬ ಗೊಂದಲ ಇರ್ತವೆ. ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ಒಳ್ಳೆಯ ಕಾಲೇಜಿನಲ್ಲಿ ಒಂದು ಕಂಪ್ಯೂಟರ್ ಸೈನ್ಸ್ ಸಿಕ್ಕರೆ, AI ಸಿಕ್ಕರೆ ಅಷ್ಟೇ ನಾನು ಇಂಜಿನಿಯರಿಂಗ್ ಮಾಡ್ತೀನಿ, ಇಲ್ಲ ನಾನು ಬೇರೆ ಕೋರ್ಸ್ ಮಾಡ್ತೀನಿ, ಹೀಗೆಲ್ಲ ಇರ್ತದೆ. ಆಗ ಅವರು ತಮಗೆ ಬೇಕಾದ ಕೋರ್ಸನ್ನು, ಬೇಕಾದ ಕಾಲೇಜನ್ನು, ಕೋರ್ಸ್ ಮತ್ತು ಕಾಲೇಜುಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಸರಿಯಾಗಿ ನೋಡಿಕೊಂಡು ಸಿಲೆಕ್ಟ್ ಮಾಡಿ ಮೇಲೆ ಕೆಳಗೆ ಹಾಕೋಬೋದು. ಯಾವ ರೀತಿ ಅನ್ನೋದನ್ನು ಕೂಡ ನಾನೀಗ ನಿಮಗೆ ತೋರಿಸ್ತೀನಿ. ಆದರೆ ಒಂದು ವಿಷಯ ನೀವು ಗಮನದಲ್ಲಿ ಇಡಬೇಕು. ನೀವು ಒಂದು ನೀಟ್ ಎಕ್ಸಾಮ್, ನೀವು MBBS BDS ಎಲ್ಲ ಕೋರ್ಸ್ಗಳಿಗೆ ಹೋಗೋದಾದರೆ ನೀಟ್ ಎಕ್ಸಾಮ್ ಅಂತೂ ಕುಂತಿರ್ತೀರ. KE ಅವರು ಲಿಂಕನ್ನು ಪ್ರೊವೈಡ್ ಮಾಡಿದಾಗ ನೀವು ನಿಮ್ಮ ನೀಟ್ ಒಂದು ರೋಲ್ ನಂಬರ್ ಮತ್ತು ನಿಮ್ಮ ಅಂಕಗಳನ್ನು ನಮೂದಿಸಿ ಅವರು ಏನು ನೋಟಿಫಿಕೇಷನ್ ಬಿಡ್ತಾರೆ ಅವುಗಳನ್ನು ನೀವು ಗಮನವಿಟ್ಟು ನೋಡಿ, ಆಯಾ ಸಮಯಕ್ಕೆ ನೀವು ಸರಿಯಾಗಿ ನಿಮ್ಮ ಒಂದು ರೋಲ್ ನಂಬರ್ ಲಿಂಕ್ ಮಾಡೋದಾಗಲಿ ಅಥವಾ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡೋದಾಗಲಿ ಅವನ್ನೆಲ್ಲ ಸರಿಯಾಗಿ ಮಾಡಬೇಕು. ಮತ್ತು ನೀವು ಮೊದಲೇ ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ, ನೀವು ಒಂದು ವೇಳೆ KCET ಎಕ್ಸಾಮ್ ಕುಂತಿರಲಿಲ್ಲ ಆದರೂ ಕೂಡ ನೀವು KCETಯಲ್ಲಿ ಅಪ್ಲಿಕೇಶನ್ ಹಾಕಿ ರಿಜಿಸ್ಟರ್ ಮಾಡ್ಕೊಂಡಿರಬೇಕು. ಅಂದರೆ ನಿಮಗೆ ಇಲ್ಲಿ KCETಯಲ್ಲಿ ಕೌನ್ಸಿಲಿಂಗ್ಗೆ ನಿಮಗೆ ಅಟೆಂಡ್ ಆಗಲಿಕ್ಕೆ ಬರ್ತದೆ. ಇದಂತೆ ನೀವು KCET ಮತ್ತು ನೀಟ್ ಎರಡೂ ಒಂದು ಇದರಲ್ಲಿ ಕೂಡ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿರಬೇಕು. ಅಂದಾಗ ನಿಮಗೆ ಈ ಕೌನ್ಸಿಲಿಂಗ್, ಕಂಬೈನ್ಡ್ ಕೌನ್ಸಿಲಿಂಗ್ ಏನಿದೆ ಅದಕ್ಕೆ ನಿಮಗೆ ಅಟೆಂಡ್ ಆಗಲಿಕ್ಕೆ ಬರ್ತದೆ. ಮತ್ತು ಇದು ಅಟೆಂಡ್ ಅಂದರೆ ಆನ್ಲೈನ್ನಲ್ಲೇ ಇರ್ತದೆ. ನೀವು ಯಾವ ರೀತಿ ಈ ಆಪ್ಷನ್ ಎಂಟ್ರಿಯನ್ನು ಕಂಬೈನ್ಡ್ ಆಗಿ ಈ ಮಿಕ್ಸ್ಡ್ ಆಪ್ಷನ್ ಎಂಟ್ರಿಯನ್ನು ಹಾಕ್ಬೋದು ಅನ್ನೋದನ್ನು ನಾವೀಗ ತಿಳಿದುಕೊಳ್ಳೋಣ. ಇನ್ನಷ್ಟು ಡೀಟೇಲ್ ಆಗಿ ಇದರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ನೋಡಿ, ಬೇಸ್ಡ್ ಆನ್ ದ ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಫ್ರೀ ಸ್ಟ್ರಕ್ಚರ್, ಕ್ಯಾಂಡಿಡೇಟ್ಸ್ ಕ್ಯಾನ್ ಆ್ಯಡ್ ಎಂಟರ್ ದ ಆಪ್ಷನ್ಸ್ ಫಾರ್ ಮೆಡಿಕಲ್, ಡೆಂಟಲ್ ಆ್ಯಂಡ್ ಆಯುಷ್ ಕೋರ್ಸಸ್. ನೋಡಿ, ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಫೀ ಸ್ಟ್ರಕ್ಚರ್ನ ನೋಡಿಕೊಂಡು ಮೆಡಿಕಲ್, ಡೆಂಟಲ್ ಮತ್ತು ಆಯುಷ್ ಕೋರ್ಸಿಗೆ ಆ್ಯಡ್ ಮಾಡ್ಬೋದು ಅಂತ. ಯೂಸಿಂಗ್ ನೀಟ್ ಕ್ಯಾಂಡಿಡೇಟ್ಸ್ ಫಾರ್ ಎಂಟ್ರಿಂಗ್ ದ ಆಪ್ಷನ್ಸ್ ಓನ್ಲಿ ಫಾರ್ ಮೆಡಿಕಲ್ ಆರ್ ಡೆಂಟಲ್ ಆರ್ ಆಯುಷ್ ಕೋರ್ಸಸ್ ಶುಡ್ ರೈಟ್ ದ ಲಿಸ್ಟ್ ಆಫ್ ಕಾಲೇಜಸ್ ಇನ್ ದ ಆರ್ಡರ್ ಆಫ್ ಪ್ರಯಾರಿಟಿ. ಅಂದರೆ ಅವರಿಗೆ ಮೊದಲು ಯಾವುದು ಪ್ರಯಾರಿಟಿ, ನನಗೆ ಇದೇ ಕಾಲೇಜ್ ಬೇಕು, ಈ ಕಾಲೇಜು ಒಂದು ವೇಳೆ ನನಗೆ ಸಿಗಲಿಲ್ಲ ಅಂದರೆ ಈ ಕಾಲೇಜು ಸಿಗಲಿಲ್ಲ ಅಂದರೆ ಈ ಕಾಲೇಜು, ಈ ರೀತಿ ಪ್ರಯಾರಿಟಿ ಆರ್ಡರ್ನಲ್ಲಿ ಮೊದಲೇ ಅವರು ಒಂದು ಲಿಸ್ಟ್ ಮಾಡಿಕೊಂಡು ಇಟ್ಕೊಂಡು, ಒಂದು ರಫ್ ವರ್ಕ್ ಮಾಡಿಕೊಂಡು ಇಟ್ಕೊಂಡು ಆಮೇಲೆ ಎಂಟ್ರಿ ಮಾಡೋದು ಉತ್ತಮವಾಗಿರ್ತದೆ ಅಂತ ಇದರ ಅರ್ಥ. ನೋಟ್ ದ್ಯಾಟ್ ಮೆಡಿಕಲ್ ಕೋರ್ಸ್ ಇಸ್ ಡಿಫ್ರೆಂಟ್ ಆ್ಯಂಡ್ ಡೆಂಟಲ್ ಕೋರ್ಸ್ ಆರ್ ಡಿಫ್ರೆಂಟ್ ಆ್ಯಂಡ್ ದ ಕ್ಯಾಂಡಿಡೇಟ್ ಹ್ಯಾಸ್ ಟು ಎಂಟರ್ ದ ಆಪ್ಷನ್ಸ್ ಇನ್ ಸಪ್ರೇಟ್ ಟ್ಯಾಬ್. ಈಗ ಸಪ್ರೇಟ್ ಟ್ಯಾಬ್ ಇರ್ತವೆ, ನೀವು ನೋಡ್ಬೋದು. ನೋಡಿ, ಈ ರೀತಿ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಟ್ಯಾಬ್ಗಳು ಕಾಣಿಸ್ತವೆ. ಇಲ್ಲಿ ನೋಡ್ಬೋದು ನೀವು ಮೆಡಿಕಲ್, ಡೆಂಟಲ್ ಮತ್ತು ಆಯುಷ್ ಅಂದರೆ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಆ್ಯಂಡ್ ಹೋಮಿಯೋಪತಿ, ಫುಡ್ ಸೈನ್ಸ್, ಅಗ್ರಿಕಲ್ಚರ್ BSc, ವೆಟರ್ನರಿ ಸೈನ್ಸ್. ನೋಡಿ, ಇಂಜಿನಿಯರಿಂಗನ್ನು ಈ ವಿದ್ಯಾರ್ಥಿಯಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಕಾಣ್ತದೆ. ಆರ್ಕಿಟೆಕ್ಚರ್, ಅಗ್ರಿ BTech, ಈ ರೀತಿ ಎಲ್ಲ ಟ್ಯಾಬ್ಗಳು ನಿಮಗೆ ಆಪ್ಷನ್ ಎಂಟ್ರಿ ಮಾಡುವಾಗ ಕಾಣಿಸಿಗ್ತದೆ. ಆದರೆ ಒಂದು ಏನು ವಿಚಾರ ನೀವು ತಿಳ್ಕೊಬೇಕಂದ್ರೆ, ಯಾರು ಬೇಕಾದರೂ ಹಾಗಾದರೆ ಮೆಡಿಕಲ್ ಒತ್ತಿ ಎಂಟ್ರಿ ಮಾಡ್ಬೋದಾ ಅಂತ. ಹಾಗಿರೋದಿಲ್ಲ. ನೀವು ನೀಟ್ ಒಂದು ಎಕ್ಸಾಮನ್ನು ಬರೆದು ಅದರಲ್ಲಿ ಒಂದು MBBSಗೆ ಏನು ಒಂದು ನಿರ್ದಿಷ್ಟ ಅಂಕಗಳಿರ್ತವೆ, ತುಂಬ ಕಡಿಮೆ ಇರ್ತದೆ ಅದು. ಅಂದರೆ ಸ್ಕೋರಿಂಗ್ ಆಗಿ ಸೀಟ್ ಸಿಗಬೇಕಂತಲ್ಲ, ಒಂದು ಕ್ವಾಲಿಫೈಯಿಂಗ್ ಒಂದು ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಲಿಕ್ಕೆ ಒಂದು ಅಂಕ ಇರ್ತದೆ. ಅಷ್ಟು ಅಂಕಗಳನ್ನು ಪಡೆದಿದ್ದರೆ ಮಾತ್ರ ಈ ಒಂದು ಮೆಡಿಕಲ್ ಅನ್ನೋ ಟ್ಯಾಬು ನಿಮಗೆ ಓಪನ್ ಆಗ್ತದೆ. ಅದೇ ರೀತಿ ಡೆಂಟಲ್ ಮತ್ತು ಆಯುಷ್ ಇವೆಲ್ಲ ಟ್ಯಾಬ್ಗಳು ಓಪನ್ ಆಗ್ತವೆ. ಆವಾಗ ನೀವು ನಿಮ್ಮ ಕಾಲೇಜು ಕೋರ್ಸ್ ನೋಡಿಕೊಂಡು ಎಂಟ್ರಿ ಮಾಡಬಹುದು. ಈ ಒಂದು ಮೆಡಿಕಲ್ ಟ್ಯಾಬನ್ನು ನೀವು ಓಪನ್ ಮಾಡಿದಾಗ ಮೆಡಿಕಲ್ ಕಾಲೇಜು ಮತ್ತು ಕೋರ್ಸ್ ಅಂತ ಇರ್ತದೆ. ನೀವು ಕಾಲೇಜುಗಳನ್ನು ನೋಡಿ ಅದರಲ್ಲಿ ನಿಮಗೆ ಗೌರ್ಮೆಂಟು, ಪ್ರೈವೇಟು ಹೀಗೆಲ್ಲ ಬೇರೆ ಬೇರೆ ಇದು ಕಾಣ್ತದೆ. ಅದನ್ನು ನೋಡಿ ನೀವು ಸಿಲೆಕ್ಟ್ ಮಾಡಿ ಫೀಸನ್ನು ನೋಡಿ ನೀವು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ಅದನ್ನು UGCET ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಆಲ್ರೆಡಿ ಎಂಟರ್ ದ ಆಪ್ಷನ್ಸ್
engineering, agriculture, etc. courses have to add the medical or dental options by selecting the medical or dental tab in the same portal. ಇಲ್ಲಿ ನೀವು ನೋಡ್ಬೋದು, ಈಗ ಆಲ್ರೆಡಿ ಮೊದಲೇ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಒಂದು ವೇಳೆ ಇಂಜಿನಿಯರಿಂಗ್ ಇದನ್ನು ಬಿಟ್ಟಿದ್ದು ನೀವು ಇಂಜಿನಿಯರಿಂಗ್ ಆಪ್ಷನನ್ನು ಎಂಟ್ರಿ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಎಕ್ಸೆಟ್ರಾ ಕೋರ್ಸ್ದ ನೀವು ಎಂಟ್ರಿಯನ್ನು ಈಗ ಆಲ್ರೆಡಿ ಮಾಡಿಬಿಟ್ಟಿದ್ದೀರಾ. ಈಗ ನೀವು ಹೊಸದಾಗಿ ಮೆಡಿಕಲ್, ಡೆಂಟಲ್ ಇತ್ಯಾದಿ, ಆಯುಷ್ ಇತ್ಯಾದಿನ ಮಾಡಬೇಕಂತ ಇದ್ದರೆ ಅವಾಗ ನೀವೇನು ಮಾಡಬೇಕು ಅಂದರೆ ಬೇರೆ ಬೇರೆ ಟ್ಯಾಬ್ ಇದೆಯಲ್ಲ, ಆ ಟ್ಯಾಬ್ಗಳನ್ನು ಯೂಸ್ ಮಾಡಿ ಇದೇ ಪೋರ್ಟಲ್ನಲ್ಲಿ ನೀವು ಈ KCET ಏನು ಪೋರ್ಟಲ್ ಇದೆ, KE ಇದೇ ಪೋರ್ಟಲ್ನಲ್ಲಿ ನೀವು ಅವುಗಳನ್ನು ಕೂಡ ಎಂಟ್ರಿ ಮಾಡಬಹುದು. ಯಾವ ರೀತಿ ಅನ್ನೋದನ್ನು ನೋಡಿ. ಅಸ್ಯೂಮ್ ದ್ಯಾಟ್ UGCET ಕ್ಯಾಂಡಿಡೇಟ್ ಹ್ಯಾಸ್ ಎಂಟರ್ಡ್ 20 ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಎಕ್ಸೆಟ್ರಾ ಆಪ್ಷನ್ಸ್ and in case if he or she wish to add medical courses as first priority, then she has to start with priority number 1 for medical options. System will automatically assign the next priority numbers to the already entered engineering options. ನೋಡಿ, ಈಗ ಒಬ್ಬ ವಿದ್ಯಾರ್ಥಿ ಏನು ಮಾಡಿದ್ದಾರೆ ಅಂತಂದರೆ ಅವರಿಗೆ ಮೆಡಿಕಲ್ ಕೋರ್ಸ್ ಫಸ್ಟ್ ಪ್ರಯಾರಿಟಿ ಮಾಡ್ಬೋದಾಗಿದೆ. ಆದರೆ ಮೆಡಿಕಲ್ ಒಂದು ಆಪ್ಷನ್ ಎಂಟ್ರಿ ಹಾಕಲಿಕ್ಕೆ ಇನ್ನೂ ಓಪನ್ ಆಗಿರಲಿಲ್ಲ. ಆದ ಕಾರಣ ಅವರು ಆಲ್ರೆಡಿ 20 ಇಂಜಿನಿಯರಿಂಗ್ ಕಾಲೇಜಸ್ಸು, ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಇತ್ಯಾದಿಗಳನ್ನು ತಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಹಾಕ್ಕೊಂಡಿದ್ದಾರೆ. ಈಗ ಅವರು ಮೆಡಿಕಲ್ಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು. ಹಾಗಾದರೆ ಅವ್ರು ಏನು ಮಾಡಬೇಕು ಅಂತಂದರೆ ಸ್ಟಾರ್ಟ್ ವಿತ್ ಪ್ರಯಾರಿಟಿ ನಂಬರ್ 1 ಫಾರ್ ಮೆಡಿಕಲ್ ಆಪ್ಷನ್ಸ್. ಮೆಡಿಕಲ್ ಆಪ್ಷನ್ಸ್ಗೆ 1ರಿಂದ ಮೆಡಿಕಲನ್ನು ಹಾಕ್ಕೊಂಡ್ರೆ ಸಿಸ್ಟಮ್ ಏನು ಮಾಡ್ತದೆ, ವಿಲ್ ಆಟೋಮೆಟಿಕಲಿ ಅಸೈನ್ ದ ನೆಕ್ಸ್ಟ್ ಪ್ರಯಾರಿಟಿ ನಂಬರ್ಸ್. ಆಟೋಮೆಟಿಕಲಿ ನೆಕ್ಸ್ಟ್ ಪ್ರಯಾರಿಟಿ ನಂಬರು ಅವರು ಮೊದಲು ಹಾಕಿದ ಇಂಜಿನಿಯರಿಂಗ್, ಅಗ್ರಿಕಲ್ಚರ್ಗೆ ಬಂದುಬಿಡ್ತದೆ. ಇಲ್ಲಿ ನೀವು ನೋಡ್ಬೋದು ಕೋರ್ಸ್ ಸ್ಟ್ರೀಮ್. ಇಲ್ಲಿ ನೀವು ಮೆಡಿಕಲ್ ಹಾಕುವಂತ ಹೋದರು ವಿದ್ಯಾರ್ಥಿ, ಅವರು ಇವೆಲ್ಲ ಫಸ್ಟ್ಗೆ ಅಷ್ಟು ಮೆಡಿಕಲ್ ಹಾಕಿಬಿಟ್ರು. ಹಾಕಿದ ಮೇಲೆ ಅವರಿಗೆ ನೋಡಿ ಇಲ್ಲಿ ಅವರು 40 ಆಪ್ಷನ್ಸನ್ನು ಹಾಕ್ಕೊಂಡಿದ್ದಾರೆ. ಮೆಡಿಕಲ್ 40 ಆಪ್ಷನ್ಸನ್ನು ಹಾಕ್ಕೊಂಡಾಗ ನೆಕ್ಸ್ಟ್ ಅವರು ಏನು ಮೊದಲು 20 ಹಾಕ್ಕೊಂಡಿದ್ರಲ್ಲ, ಇಂಜಿನಿಯರಿಂಗ್ ಮತ್ತು ಅಗ್ರಿಕಲ್ಚರ್ ಹಾಕ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಅವರು ಇಂಜಿನಿಯರಿಂಗ್ ಮತ್ತು ಅಗ್ರಿಕಲ್ಚರ್ ಹಾಕ್ಕೊಂಡಿದ್ದಾರೆ. 41ಇಂದ 60 ಬಂದುಬಿಟ್ಟು ಇವು ಮೊದಲು ಏನು 20 ಆಪ್ಷನ್ಸ್ ಹಾಕ್ಕೊಂಡಿದ್ರಲ್ಲ, ಇಂಜಿನಿಯರಿಂಗ್ ಮತ್ತು ಅಗ್ರಿಕಲ್ಚರ್, ಅವು ಈಗ 41 to 60 ಅಂತ ಬಂದುಬಿಟ್ಟು. ಇಲ್ಲಿ ನಿಮಗೆ ಒಂದು ಕಾಷನ್ ಹೇಳಿದ್ದಾರೆ, ವೈಲ್ ಎಂಟ್ರಿಂಗ್ ದ ಮೆಡಿಕಲ್ ಆಪ್ಷನ್ ಚೆಕ್ ದ ಫೀ ಸ್ಟ್ರಕ್ಚರ್ ಫಾರ್ ಈಚ್ ಕ್ಯಾಟಗರಿ. ನೋಡಿ, ಅಲ್ಲಿ ಮೆಡಿಕಲ್ನಲ್ಲಿ ಬೇರೆ ಬೇರೆ ಇರ್ತದೆ, ಗೌರ್ಮೆಂಟು, ಪ್ರೈವೇಟು, NRI, ಅದರ್ಸ್ ಹೀಗೆಲ್ಲ ಕೊಟ್ಟಿರ್ತಾರೆ. ಅಲ್ಲಿ ಫೀಸ್ ತುಂಬ ಬೇರೆ ಬೇರೆ ಇರ್ತದೆ. NRI, ಅದರ್ಸ್ ಇದಕ್ಕಂತೂ ಫೀಸ್ ತುಂಬ ಜಾಸ್ತಿ ಇರ್ತದೆ. ಇವನ್ ಪ್ರೈವೇಟ್ಗೂ ಕೂಡ ಮೆಡಿಕಲಲ್ಲಿ 20 lakh ಸೀಟು, 22 lakh, 25 lakh, 12 lakh ಹೀಗೆಲ್ಲ ಇದೆ. ಆದ ಕಾರಣ ನೀವು ಫೀ ಸ್ಟ್ರಕ್ಚರ್ ಬಗ್ಗೆ ತುಂಬ ಎಚ್ಚರಿಕೆಯಿಂದ ನೋಡಬೇಕು ಅಂತ ಇಲ್ಲಿ ಅವರು ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತಿದ್ದಾರೆ ನೋಡಿ. UGCET candidate has entered 20 options and in case if he or she wish to add medical courses after engineering, agriculture courses, then he or she has to assign the next priority number for medical option, that is from 21 onwards. ಈಗ ಈ ವಿದ್ಯಾರ್ಥಿಗೆ ಏನಿದೆ, ಇಂಜಿನಿಯರಿಂಗ್, ಅಗ್ರಿಕಲ್ಚರ್ನೇ ಮೊದಲು ಹಾಕೋದಿದೆ ಪ್ರಯಾರಿಟಿ, ಆಮೇಲೆ ಮೆಡಿಕಲ್ ಹಾಕೋದಿದೆ. ಆಗ ಏನು ಮಾಡ್ಬೋದು ಅಂತಂದರೆ ಈ ರೀತಿ. ಈಗ ನೋಡಿ, ಈತ ಇಂಜಿನಿಯರಿಂಗ್ ಮತ್ತು ಅಗ್ರಿಕಲ್ಚರ್ ಹಾಕ್ಕೊಂಡಿದ್ದಾರೆ. 1ರಿಂದ 13 ಇಂಜಿನಿಯರಿಂಗ್ ಹಾಕ್ಕೊಂಡಿದ್ದಾರೆ, ನೆಕ್ಸ್ಟ್ ಅಗ್ರಿಕಲ್ಚರ್ ಹಾಕ್ಕೊಂಡಿದ್ದಾರೆ, ನಂತರ ಉಳಿಕೆದ್ವೆಲ್ಲ ಮೆಡಿಕಲ್ ಹಾಕ್ಕೊಂಡಿದ್ದಾರೆ. ಈ ರೀತಿ ಅವರ ಇದು ಕಾಣ್ತಾ ಇದೆ ನಮಗೆ. 20ವರೆಗೆ ಇಂಜಿನಿಯರಿಂಗ್ ಮತ್ತು ಅಗ್ರಿಕಲ್ಚರ್ ಬಂದು ನೆಕ್ಸ್ಟ್ ಮೆಡಿಕಲ್ ಹಾಕ್ತಾ ಹೋಗಿದ್ದಾರೆ. ಹೀಗೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಬೋದು. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. UGCET candidates can place the medical courses in between the engineering, etc., agriculture, etc. options. ಈಗ ನಿಮ್ಗೆ ಯಾವುದೋ ಒಂದು ಪರ್ಟಿಕ್ಯುಲರ್, ನೀವು ಹುಬ್ಳಿಯಲ್ಲಿದ್ದೀರಿ ಅಂತ ತಿಳ್ಕೋಣ. ನಾನು BVBಯಲ್ಲಿ ಸಿಕ್ಕರೆ ಕಂಪ್ಯೂಟರ್ ಸೈನ್ಸು, AI ಸಿಕ್ಕರೆ ನಾನು BVBಗೆ ಹೋಗ್ತೀನಿ. ನನಗೆ KMC ಸಿಕ್ಕರೆ ತುಂಬ ಬೆಟ್ರು, ನಾನು KMCಯಲ್ಲಿ ಮೆಡಿಕಲ್ ಹೋಗ್ತೀನಿ ಅಂತಂದರೆ ನೀವು ಇಲ್ಲಿ ಮೇಲೆ 5 ಆಪ್ಷನ್ಗಳನ್ನು BVB ಹಾಕಿರ್ತೀರ, ಇಲ್ಲಿ 3 ಆಪ್ಷನ್ಗಳನ್ನು KMCಯಲ್ಲಿ ಹಾಕಿರ್ತಾರೆ. ಇದು ಒಂದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಈ ರೀತಿ ನಿಮಗೆ ಯಾವುದು ಅನುಕೂಲ ಇದೆ, ನಿಮಗೆ ತುಂಬ ಉತ್ತಮ ಅನಿಸ್ತದೆ, ಆ ರೀತಿ ನೀವು ಈಗ ಮಿಕ್ಸ್ ಕೂಡ ಹಾಕೋಬೋದು. ಮೊದಲೇ ಒಂದು ಇಂಜಿನಿಯರಿಂಗ್ ಹಾಕೋದು, 4 ಆಮೇಲೆ ಮೆಡಿಕಲ್ ಹಾಕೋದು, ಮತ್ತೆ ಇಂಜಿನಿಯರಿಂಗ್ ಹಾಕೋದು, ಮತ್ತೆ ಮೆಡಿಕಲ್ ಹಾಕೋದು, ಆಮೇಲೆ ಅಗ್ರಿಕಲ್ಚರ್ ಹಾಕೋದು, ಮೆಡಿಕಲ್ಲು, ಇಂಜಿನಿಯರಿಂಗು, ಮೆಡಿಕಲ್ಲು, ನೋಡಿ ಈ ರೀತಿ ಮತ್ತೆ ಇಂಜಿನಿಯರಿಂಗು, ಹೀಗೆ ಎಷ್ಟು ಬೇಕಾದಷ್ಟು ನೀವು ಆಪ್ಷನ್ಗಳನ್ನು ಹಾಕ್ಬೋದು. ಈ ರೀತಿ ಮಿಕ್ಸ್ಡ್ ಆಪ್ಷನ್ಗಳನ್ನು ಹಾಕ್ಬೋದು. ಅದಕ್ಕೆ ಇದು ದ ಫಾಲೋವಿಂಗ್ ಟೇಬಲ್ ವಿಲ್ ಗಿವ್ ಎನ್ ಐಡಿಯಾ ಆಫ್ ಎಂಟ್ರಿಂಗ್ ಆಪ್ಷನ್ಸ್, ಡಿಸಿಪ್ಲಿನ್ಸ್ ಆ್ಯಂಡ್ ಕೋರ್ಸ್ ಡೀಟೇಲ್ಸ್ ಆಸ್ ಎನ್ ಎಕ್ಸಾಂಪಲ್ 1. ಈ ರೀತಿ ನೀವು ಮಿಕ್ಸ್ಡ್ ಆಪ್ಷನ್ ಎಂಟ್ರಿಯನ್ನು ಹಾಕ್ಬೋದು. ಅದನ್ನೇ ಕೊಟ್ಟಿದ್ದಾರೆ. ದ ಅಬೌವ್ ಟೇಬಲ್ ಇಸ್ ಓನ್ಲಿ ಇಂಡಿಕೇಟಿವ್ ಆ್ಯಂಡ್ ನೋ ಇನ್ಫರೆನ್ಸ್ ಶಾಲ್ ಬಿ ಡ್ರಾನ್ ಫ್ರಮ್ ಇಟ್. ಅಂದರೆ ಇದೊಂದು ಎಕ್ಸಾಂಪಲ್, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕಾಲೇಜು ಕೋರ್ಸ್ಗಳನ್ನು ಹಾಕ್ಕೋಬೋದು. ಈ ರೀತಿ ಮಿಕ್ಸ್ಡ್ ಆಪ್ಷನ್ ಎಂಟ್ರಿಯನ್ನು ಹಾಕಲಿಕ್ಕೆ ಅವಕಾಶ ಇರ್ತದೆ. ನೀವು ನೀಟ್ ಮತ್ತು KCET ಎರಡರಲ್ಲೂ ನೀವು ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿದ್ರೆ ಈ ರೀತಿ ನೀವು ಆರಾಮಾಗಿ ಹಾಕೋಬೋದು. ಮತ್ತು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಿಮಗೆ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ ನೀವು ಕಾಮೆಂಟ್ನಲ್ಲಿ ಕೇಳಬಹುದು.